ಏನೇ ಸಮಸ್ಯೆ ಇರಲಿ, ಏನೇ ನೋವು ಇರಲಿ, ಏನೇ ದುಃಖ ಇರಲಿ, ನಮ್ಮನ್ನ ನಾವು ಬಿಟ್ಕೋಬಾರ್ದು. ನಮ್ಮನ್ನ ನಾವು ಬಿಟ್ಕೋಟ್ರೆ ಏನಾಗುತ್ತೆ ಗೊತ್ತಾ? ನಮ್ಗಿಂತ ಜನ, ನಮ್ಗಿಂತ ಮುಖ್ಯ ಜನ ಯಾರಿಲ್ಲ. We should not give up, friends. We should stand firm. ದೃಢವಾಗಿ ಯೇಸು ಸ್ವಾಮಿ ಬಳಿ ನಾವಿರ್ಬೇಕು. ಯಾಕಂದ್ರೆ ನಾವು we are created in God's image. You are not special. ನೀವೆಲ್ಲರೂ ಅಷ್ಟೇ, you are special to God. ನಿಮ್ಮಲ್ಲಿ ಒಂದು ಸ್ಕಿಲ್ ಇದೆ, ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ. ಒಬ್ಬರಿಗೆ ಮ್ಯೂಸಿಕಲ್ ಇರ್ಬೋದು, ಒಬ್ಬರು ಸಿಂಗಿಂಗ್ ಅಲ್ಲಿ ಇರ್ಬೋದು, ಒಬ್ರು ಸ್ಟಡೀಸ್ ಅಲ್ಲಿ ಇರ್ಬೋದು, ಒಬ್ರು ಪ್ರೀಚಿಂಗ್ ಅಲ್ಲಿ ಇರ್ಬೋದು. ಆ ಸ್ಕಿಲ್ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಅಂತ ಕೊಟ್ಟಿದ್ದಾರೆ ದೇವರು, ಅದನ್ನ ನಾವು ಯೂಸ್ ಮಾಡಬೇಕು. ಯಾವ್ದಕ್ಕೋಸ್ಕರ ಮಾಡಬೇಕು? ಯೇಸು ಸ್ವಾಮಿಗೋಸ್ಕರ ಮಾಡಬೇಕು. ಸೊ ನಾವು ದಿನ ಏನಾಗಬೇಕು? ಅಭಿವೃದ್ಧಿ ಹೊಂದಬೇಕು. ನಮ್ಮ ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದಬೇಕು, ನಮ್ಮ ಸಭೆಯಲ್ಲಿ ಅಭಿವೃದ್ಧಿ ಹೊಂದಬೇಕು, ನಮ್ಮ ಸ್ಕೂಲಲ್ಲಿ ಅಭಿವೃದ್ಧಿ ಹೊಂದಬೇಕು, ನಮ್ಮ ಸ್ನೇಹಿತರ ಮುಂದೆ ನಾವು ಅಭಿವೃದ್ಧಿ ಹೊಂದಬೇಕು. ಅವಾಗ ನಮ್ಮ ಜೀವನಕ್ಕೆ ಅದೊಂದು ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಾವ್ ಹೆಂಗಿರ್ತೀವೋ ಹಂಗೆ. ಇವತ್ತು ಲೋಕ, ಇವತ್ತು ಪ್ರಪಂಚ, ಇಟ್ ಇಸ್ ಫುಲ್ ಆಫ್ ಕಾಂಪಿಟೇಷನ್. ನೀನಾ ನಾನಾ ನಾವು ಯಾವ ಲೋಕದಲ್ಲಿ ಇದ್ದೀವಂದ್ರೆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಇದ್ದೀವಿ. ನಾವೆಷ್ಟು ಅಭಿವೃದ್ಧಿ ಹೊಂದ್ತೀವೋ, ನಾವೆಷ್ಟು ಕಲಿತೀವೋ, ನಾವೆಷ್ಟು ನಮ್ಮ ಮೈಂಡ್ ನ ಪಾಸಿಟಿವ್ ಆಗಿ ಇಟ್ಕೊತೀವೋ, ಅಷ್ಟು ನಮ್ಮ ಲೈಫ್ಗೆ ಒಳ್ಳೆಯದು. ಇಲ್ಲ ನಾನು ಹಿಂಗೆ ಇರ್ತೀನಿ ಅಂತ ಅಂದ್ರೆ ನಾವು ಹಿಂಗೆ. ಸೊ ಯೇಸು ಸ್ವಾಮಿ ನಮ್ಮಿಂದ ಏನ್ ಬೇಕು? ಅಭಿವೃದ್ಧಿ ಹೊಂದಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಫಸ್ಟ್ ಒನ್ ಏನ್ ಮಾಡ್ಬೇಕು? ವಿ ನೀಡ್ ಟು ಅಕ್ಸೆಪ್ಟ್ ourselves. ನಮ್ಮನ್ನು ನಾವು ಒಪ್ಪಿಕೊಳ್ಬೇಕು. ನಾವು ಹೆಂಗಿದೀವೋ ದೇವರ ಬಳಿ ನಾವು ಒಪ್ಪಿಕೊಳ್ಬೇಕು. ಸೆಕೆಂಡ್ ಒನ್ ಏನಿರ್ಬೇಕು? ನಾವು ಪಾಸಿಟಿವ್ ಮೈಂಡ್ ಅಲ್ಲಿ ಇರಬೇಕು. ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡಬೇಕು. ಮೂರನೇದೇನು? ನಾವು ಜೀವನದಲ್ಲಿ ಬಿಟ್ಕೋಬಾರ್ದು, ನಾವು ಓಡೋಗ್ಬಾರ್ದು. ದೇವರಿಗೋಸ್ಕರ ನಾವು ನಿಲ್ಬೇಕು. ಯೇಸು ಸ್ವಾಮಿಗೋಸ್ಕರ ನಾವು ನಿಲ್ಬೇಕು. ಯೇಸು ಸ್ವಾಮಿನೂ ಅಷ್ಟೇ, ಆ ಶಿಲ್ಪದಲ್ಲಿದ್ದಾಗ ಅವ್ರಿಗೆ ದುಃಖ ಇತ್ತು, ಹಿಂಸೆ ಇತ್ತು, ಆ ಸೈನಿಕರು ಅವ್ರನ್ನ ಹೊಡೆದು ಗೇಲಿ ಮಾಡಿದ್ರು. ಅದನ್ನು ಯೇಸು ಸ್ವಾಮಿ ಬಿಟ್ಕೊಡ್ಲಿಲ್ಲ. ತಂದೆ ಚಿತ್ತದಂತೆ ಫುಲ್ಫಿಲ್ ಮಾಡಿ. ಹಂಗೆ ನಾವು ಅಷ್ಟೇ ನಮ್ಮ ಜೀವನದ ನಾವು ಬಿಟ್ಕೊಟ್ರೆ ಅದರಲ್ಲಿ ಅರ್ಥ ಇಲ್ಲ. ಸೊ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ, ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಉತ್ತಮವಾಗಿ, ಕರೆಕ್ಟ್ ಆಗಿ, ಪರ್ಫೆಕ್ಟ್ ಆಗಿ ನೀವು ಮಾಡಿ. ಈಗ ಏನ್ ಕೆಲಸ ನಿಮ್ದು? ವಾಟ್ ಇಸ್ ಯೋರ್ ಜಾಬ್? ವಾಟ್ ಇಸ್ ಯೋರ್ ಜಾಬ್? ಯೋರ್ ಜಾಬ್ ಇಸ್ ಟು ಸ್ಟಡಿ. Your job is to learn. ಅದನ್ನು ಉತ್ತಮವಾಗಿ ಯಾರಿಗೋಸ್ಕರ ಮಾಡಬೇಕು? ಯೇಸು ಸ್ವಾಮಿಗೋಸ್ಕರ ಮಾಡಬೇಕು. You have to train your mind. You have to train yourself. Okay? So we are not ordinary persons. We are all extraordinary persons. ಯಾಕೆ? ನನ್ನ ದೇವರು ಆರ್ಡಿನರಿ ಗಾಡ್ ಅಲ್ಲ, ಅವ್ರು ಯಾರು? ಎಕ್ಸ್ಟ್ರಾರ್ಡಿನರಿ ಗಾಡ್. ನಾವೆಲ್ಲ ಯಾರು? ಯೇಸು ಸ್ವಾಮಿ ಮಕ್ಕಳು. ಯೇಸು ಸ್ವಾಮಿ ಮಕ್ಕಳು ಅಂದ್ರೆ ನಾವೆಲ್ಲ ಎಕ್ಸ್ಟ್ರಾರ್ಡಿನರಿ ಪರ್ಸನ್ಸ್. ಸೊ ನೀವು ಮುಂದೆ ಹೋಗ್ತಾ ಹೋಗ್ತಾ ಈ ಲೋಕ, ಈ ಪ್ರಪಂಚ, ಇಟ್ ಇಸ್ ಅಂದ್ರೆ ದೊಡ್ಡದಾಗಿದೆ. ಈ ಪ್ರಪಂಚದಲ್ಲಿ ನಾವು ಜಾಣದಂತೆ ಒಳ್ಳೆ ಮನಸ್ಸಿನಿಂದ ಅರ್ಥಪೂರ್ಣವಾಗಿ ನಾವು ಅಭಿವೃದ್ಧಿ ಬಂದ್ರೆ ನನಗೂ ಸಂತೋಷ, ನನ್ನ ಕುಟುಂಬಕ್ಕೂ ಸಂತೋಷ, ನನ್ನ ಸಭೆಗೂ ಸಂತೋಷ, ಆಮೇಲೆ ದೇವರಿಗೆ ಅದು ತುಂಬಾ ಮಹಿಮೆ ಆಗುತ್ತೆ. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಒಂದು ಪ್ರಾರ್ಥನೆ ಏನಂದ್ರೆ, ನೀವು
ನೀವು ಟಾಪ್ ಲೆವೆಲ್ ಬರಬೇಕು. ಸೊ ಅಕ್ಸೆಪ್ಟ್ ಯೋರ್ಸೆಲ್ಫ್, ನಿಮ್ಮನ್ನ ನೀವು ಒಪ್ಪಿಕೊಳ್ಳಿರಿ. ಆಮೇಲೆ ಯಾವಾಗ ಪಾಸಿಟಿವ್ ಮೈಂಡ್ ಅಲ್ಲಿರಿ. ಆಮೇಲೆ ಏನೇ ಆಗಲಿ, ಏನೇ ಸಮಸ್ಯೆ ಬರಲಿ, ದೇವರಿಂದ ದೂರ ಆಗಬೇಡಿ. ಯೇಸು ಸ್ವಾಮಿಯಿಂದ ದೂರ ಆಗಬೇಡಿ. ಯೇಸು ಸ್ವಾಮಿಯಿಂದ ಯಾರು ದೂರ ಆಗ್ತಾರೋ ನಾಶ ಆಗ್ತಾರೆ. ಯೇಸು ಸ್ವಾಮಿಯಿಂದ ಯಾರು ದೂರ ಆಗ್ತಾರೋ ಅವರು ಸೈತಾನ್ ಮಾಡ್ತಾರೆ. ನಾವು ಏನೇ ಬಿಟ್ಟು ಪರವಾಗಿಲ್ಲ, ಯೇಸು ಸ್ವಾಮಿನ ನಾವು ಬಿಡಬಾರ್ದು. ಸೊ ನಮ್ಮ ಜೀವಿತವನ್ನು we are not born to lose, we are born to win. So how that winning comes? ಹೆಂಗೆ ಬೆಲೆ ಬರೋದು? ಯೇಸು ಸ್ವಾಮಿಯಿಂದ. ನನ್ನ ಒಂದು ಬುದ್ಧಿ ಶಕ್ತಿ ಆಮೇಲೆ ಯೇಸು ಸ್ವಾಮಿ ಬಳಸಿದ ನನಗೆ ಆ ಒಂದು ಸಕ್ಸಸ್ ಬರ್ತದೆ. ಸೊ ಸೆಲ್ಫ್ ಡೆವಲಪ್ಮೆಂಟ್. ಸೆಲ್ಫ್ ಅಂದ್ರೆ ಏನು? ನಾನು. ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಹೊಂದೆ. ಈ ಲೋಕದಲ್ಲಿ, ಈ ಸಮಾಜದಲ್ಲಿ ನಾವು ಡೆವಲಪ್ ಆಗಬೇಕು. ಸೊ ಈ ಮೂರು ವಿಷಯ ನಿಮ್ಮ ಮೈಂಡ್ ಅಲ್ಲಿ ಯಾವಾಗಲೂ ಇರಲಿ. ಈ ಮೂರು ವಿಷಯನ ನೀವು ಫಾಲೋ ಮಾಡಿ, ದೇವರು ನಿಮ್ಮನ್ನು ಆಶೀರ್ವದಿಸಿ. ಓಕೆ, ಎಸ್ ಚಿಕ್ಕದಾಗಿ ಪ್ರಯತ್ನ ಮಾಡ.